ಟು ಸಾಮಿ ಪ್ರಕಾಶ್ ಫ್ಯಾಮಿಲಿ ಬ್ಲಾಗ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಲೇಸಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಇವತ್ತಿನ ಲೇಸಿ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ನನ್ನ ಫೇವ್ರೆಟ್ ಕಾಂಬೋ ಆಗಿರುವಂಥ ಸ್ಯಾಂಡ್ವಿಚ್, ಪೊಟೆಟೊ ಸ್ಯಾಂಡ್ವಿಚ್ ಮತ್ತು ಮಿಲ್ಕ್ ಶೇಕ್ ಇದೆ. ಸೊ ಈ ಒಂದು ವಿಡಿಯೋಲಿ ನಾನು ಪೊಟೆಟೊ ಸ್ಯಾಂಡ್ವಿಚ್ ರೆಸಿಪಿ ಮಾತ್ರ ತೋರಿಸ್ತೀನಿ. ನಮಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಅಂದರೆ ಓರಿಯೋ ಮಿಲ್ಕ್ ಶೇಕ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಶಾರ್ಟ್ಸಲ್ಲಿ ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ಅದು ಕೂಡ ಅಪ್ಲೋಡ್ ಆಗುತ್ತೆ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ನಾವು ಈ ಸ್ಯಾಂಡ್ವಿಚ್ನ ಜಾಸ್ತಿ ಮಾಡೋದಿಲ್ಲ, ಬಿಕಾಸ್ ತಾತಾಜಿ ಇರ್ತಾರೆ, ತಾತಾಜಿ ತಿನ್ನೋದಿಲ್ಲ. ಸೊ ನಾವು ಇಷ್ಟು ಜನಕ್ಕೆ ಅಂತ ಮಾಡೋದಿಲ್ಲ, ಎಲ್ಲರಿಗೂ ಆಗೋ ಒಂಥರ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀವಿ. ಬಟ್ ಇವತ್ತು ತಾತಾಜಿ ಊರಿಗೆ ಹೋಗಿದ್ದಾರೆ. ಸೊ ಎಷ್ಟೊಂದು ದಿವಸ ಆಗಿತ್ತು ತಿಂದು, ನಾನು ಹಾಲಿಡೇಸಲ್ಲಿ ಕೂಡ ತಿಂದಿರಲಿಲ್ಲ. ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂಥೇಳಿ ನಾನು ಟ್ರೈ ಮಾಡಿದ್ದೀನಿ. ಬಟ್ ನಾನು ಜಾಸ್ತಿ ಇದನ್ನು ಪ್ರಿಪೇರ್ ಮಾಡಿ ಟ್ರೈ ಮಾಡಿಲ್ಲ. ಅದಕ್ಕೆ ನಾನು ಇವತ್ತು ಪ್ರಿಪೇರ್ ಮಾಡ್ತಿದ್ದೀನಿ. ನಮ್ಮಮ್ಮನ ಹೆಲ್ಪ್ ಇಲ್ಲ. ಸೊ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ, ನಾನು ವಿಡಿಯೋ ಹ್ಯಾಂಡಲ್ ಮಾಡ್ಕೊತೀನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಈಗ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಫಸ್ಟ್ ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿನ ಕಟ್ ಮಾಡಿದ್ದೀನಿ, ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಹಸಿರು ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು 5-6 ಬಾಯ್ಲ್ಡ್ ಪೊಟೆಟೋಸ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಇದು ಚಾಟ್ ಮಸಾಲ, ಇದು ಆಮ್ಚೂರ್ ಪೌಡರ್. ಆ್ಯಕ್ಚುಲಿ ಇವೆರಡು ಆಪ್ಷನಲ್. ನಮ್ಗೆ ಸ್ವಲ್ಪ ಹುಳಿ ಮಸಾಲ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ, ಅದರಿಂದ ಅರಿಶಿನ, ಮಯೋನಸ್, ಹಾಗೆ ಟೊಮೆಟೊ ಸಾಸ್, ಟೊಮೆಟೊ ಸಾಸ್ ಅಲ್ಲ ಕೆಚಪ್, ಹಾಗೆ ಉಪ್ಪು. ಇಷ್ಟು ನಾವು ಸ್ಯಾಂಡ್ವಿಚ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟು ಸ್ಯಾಂಡ್ವಿಚ್ ಜೊತೆಗೆ ನಾನು ಗ್ರೀನ್ ಚಟ್ನಿ ಕೂಡ ಮಾಡ್ತಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಒಂದು 6-7 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿದೆ, ಅದರಿಂದ ನಾನು 6-7 ತೊಗೊಂಡಿದ್ದೀನಿ. ಹಾಗೆ ಒಂದು ಇಡೀ ಕೊತ್ತಂಬರಿ, ಒಂದು ಇಡೀ ಪುದೀನ, ನೆಕ್ಸ್ಟ್ ಇಲ್ಲಿ 1-2 ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಬೇಕಾದ್ರೆ ಹಾಕ್ಬೋದು, ಇಲ್ಲ ಬರೀ ಉಪ್ಪನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಈಗ ನಾನು ಫಸ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾದ್ರೆ ಆಯಿಲ್ನ ತೋರಿಸ್ತಿಲ್ಲ. ಸೊ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ಒಂಚೂರು ಬಟರ್ ಹಾಕ್ಕೊಳ್ತಿದ್ದೀನಿ. ಬಟರ್ ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ, ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸಾಲ್ಟ್, ಯಾಕಂದರೆ ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಹಾಕಿಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ನ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಒಂಚೂರು ಫ್ಲೇವರ್ಗೆ ಅಂತ ಖಾರದ ಪುಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಆರಿಗ್ಯಾನೋ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಕೆಚಪ್, ಸ್ವಲ್ಪ ಡ್ರೈ ಅನಿಸುತ್ತೆ, ಅದರಿಂದ ಸ್ವಲ್ಪ ಹಾಕ್ಕೊಳ್ತೇನೆ. ಈಗ ಒಂದು ಸ್ವಲ್ಪ ಚಾಟ್ ಮಸಾಲ, ಈಗ ಒಂಚೂರು ಆಮ್ಚೂರ್ ಪೌಡರ್. ಇವೆರಡನ್ನು ಕೂಡ ಹುಳಿ ಇರಲಿ ಅಂತ ಹಾಕ್ಕೊಳ್ತೀನಿ ಅಷ್ಟೇ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಈಗ ಇಷ್ಟೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಪೊಟೆಟೋನ ಆ್ಯಡ್ ಮಾಡ್ಕೊಳ್ತೀನಿ.
ತಲೆ ನಾನು ಸ್ಯಾಂಡ್ವಿಚ್ನ ಟೋಸ್ಟರ್ನ ಯೂಸ್ ಮಾಡ್ತೀನಿ, ಸ್ಯಾಂಡ್ವಿಚ್ ಮೇಕರ್ನ ಯೂಸ್ ಮಾಡ್ತೀನಿ. ಅದು ನೀಟಾಗಿ ಹೇಳ್ಬೇಕಲ್ಲ. ಇಲ್ಲಿ ನಾನು ಸ್ಯಾಂಡ್ವಿಚ್ ಮೇಕರ್ನಿಂದ ಮಾಡ್ಕೊಂಡಿದ್ದೀನಿ. ನೀವು ತವಾ ಮೇಲೆ ಕೂಡ ಮಾಡ್ಕೊಬೋದು. ನಾನು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಮ್ಮನ ಕೈಲಿ ಹೆಲ್ಪ್ ತೊಗೊತಾ ಇದ್ದೀನಿ. ನೀವು ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಬೋದು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ಬ್ರೆಡ್ಗೆ ಏನೇನು ಸ್ಪ್ರೆಡ್ ಮಾಡ್ಕೊತೀನಿ ಅಂದರೆ ಟೊಮೆಟೊ ಕೆಚಪ್, ಮಯೋನೀಸ್, ಗ್ರೀನ್ ಚಟ್ನಿ, ಹಾಗೆ ಬಟರ್ ಆಪ್ಷನಲ್. ನನಗೆ ಬಟರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಆದ್ದರಿಂದ ಬಟರ್ ಸ್ಪ್ರೆಡ್ ಮಾಡಾಗಿದೆ. ನೆಕ್ಸ್ಟು ಗ್ರೀನ್ ಚಟ್ನಿ, ಸೊ ಈಗ ಗ್ರೀನ್ ಚಟ್ನಿ ಕೂಡ ಸ್ಪ್ರೆಡ್ ಮಾಡಾಗಿದೆ. ನೆಕ್ಸ್ಟ್ ಇಲ್ಲಿ ಮಯೋನೀಸ್. ಈಗ ಸದ್ಯಕ್ಕೆ ಚೀಸ್ ಇಲ್ಲ, ಅದರಿಂದ ಮಯೋನೀಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮಯೋನೀಸ್ ಮತ್ತು ಗ್ರೀನ್ ಚಟ್ನಿ ಬಟರ್ ಹಾಕಿರೋದನ್ನ ಸೈಡಲ್ಲಿ ಎತ್ಕೊತೀನಿ. ಇನ್ನೊಂದು ಸೈಡ್ ಇದೆಯಲ್ಲ ಅದಕ್ಕೆ ಕೆಚಪ್ನ ಹಾಕ್ಕೋಬೇಕು. ನಾನಿಲ್ಲಿ ನಾರ್ಮಲ್ ಮಿಲ್ಕ್ ಬ್ರೆಡ್ನೇ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಯಾಂಡ್ವಿಚ್ ಬ್ರೆಡ್ನೇ ತೊಗೊಬೋದು. ಈಗ ಇದಕ್ಕೆ ಪೊಟೆಟೊ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಮಾಡಿಟ್ಕೊಳ್ಳೋಣ ಎಲ್ಲಾನು. ಈಗ ನಾವು ಫಿಲ್ಲಿಂಗ್ ಎಲ್ಲ ಮಾಡಾದ್ಮೇಲೆ ಟೋಸ್ಟರ್ಗೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಕೊತೀನಿ. ಸ್ಯಾಂಡ್ವಿಚ್ ಮೇಕರ್ ಟೋಸ್ಟರ್ ನಾನು ಈ ಬಟರ್ ಹಾಕೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟಿಶ್ಯೂ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊತೀನಿ. ಇದನ್ನು ವಾಶ್ ಮಾಡೋದಕ್ಕಾಗೋದಿಲ್ಲ. ನಾನು ಬಟರ್ನ ಯೂಸ್ ಮಾಡ್ತಿರ್ತೇನೆ, ಬಟ್ ಜಾಸ್ತಿ ಕ್ವಾಂಟಿಟಿಲಾಗಲಿ ಅಥವಾ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾನಿಲ್ಲಿ ಈ ಥರ ಸ್ಕೂಲ್ ಪ್ಯಾಕೆಟ್ನ ತೊಗೊಂಡ್ಬಿಡ್ತೀನಿ. ಇದು ಇಷ್ಟಿಷ್ಟೇ ಇರುತ್ತೆ. ಆವಾಗ ನನಗೆ ಎಷ್ಟು ಬೇಕಷ್ಟು ಇಷ್ಟಿಷ್ಟೇ ಯೂಸ್ ಮಾಡೋದ್ರಿಂದ ಸಾಕಾಗುತ್ತೆ. ಈಗ ನಾನು ಬ್ರೆಡ್ನ ಪ್ಲೇಸ್ ಮಾಡಿಟ್ಕೊಳ್ತೀನಿ. ಇದನ್ನು ನೀಟಾಗಿ ಈ ಥರ ಲಾಕ್ ಮಾಡ್ಕೊಬೇಕು. ಇದು ರೆಡಿ ಆಗ್ತಿದ್ದಂಗೆ ಗ್ರೀನ್ ತೋರಿಸುತ್ತೆ. ಸೊ ಈಗ ಇದನ್ನು ಓಪನ್ ಮಾಡೋಣ. ನೀಟಾಗಿ ಆಗಿದೆ. ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀವಿ. ಈಗ ಸ್ಯಾಂಡ್ವಿಚ್ ಮತ್ತು ಓರಿಯೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸೌಮ್ಯ ಪ್ರಕಾಶ್ ಫ್ಯಾಮಿಲಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.